ನಗರದ ರಿಂಗ್ ರಸ್ತೆಯಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿದ ಬಶೀರ್ ಅಹಮದ್. ತುಮಕೂರು ನಗರದ ಗುಬ್ಬಿಗೇಟ್ ರಿಂಗ್ ರಸ್ತೆಯಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮುಖೇನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ರವರಿಗೆ ಕರ್ನಾಟಕ ಪಿಂಜಾರ ನದಾಫ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದ ಬಶೀರ್ ಅಹಮದ್ ರವರು ಮನವಿಯನ್ನು ಸಲ್ಲಿಸಿದರು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಿಗೂ ಸಹ ಈ ಕುರಿತು ಕ್ರಮ ವಹಿಸುವಂತೆ ಮನವಿಯನ್ನು ಸಲ್ಲಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಶೀರ್ ಅಹಮದ್ ರವರು ತಮ್ಮ ಸಂಘಕ್ಕೆ ಗಾಯಕರು ಹಾಗೂ ಸಮಾಜ ಸೇವಕರಾದ ಲಲಿತಾಬಾಯಿ ಎಂಬುವವರು ಗುಬ್ಬಿ ಗೇಟ್ ರಿಂಗ್ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಕಾರ್ಮಿಕರು ರಸ್ತೆ ದಾಟಲು ಪರದಾಡುವಂತಾಗಿದೆ ಹಾಗೂ ಪ್ರತಿನಿತ್ಯ ಹಲವಾರು ಅಪಘಾತಗಳು ಸಂಭವಿಸುತ್ತಿದ್ದು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮೇಲ್ಸೇತುವೆ ನಿರ್ಮಾಣ ಅಗತ್ಯವಾಗಿದೆಂದು ತಿಳಿಸಿದ್ದರು. ಅದರಂತೆ ರಾಜ್ಯಾಧ್ಯಕ್ಷರಾದ ಬಶೀರ್ ಅಹಮದ್ ರಿಂಗ್ ರಸ್ತೆಯಲ್ಲಿ ಸರಿ ಸುಮಾರು 1 ವಾರಗಳ ನಿತ್ಯ ಪರಿವೀಕ್ಷಣೆ ಮಾಡಿ ಸದರಿ ಜಾಗದಲ್ಲಿ ಮ್ಯಾಪ್ ಗಾರ್ಮೆಂಟ್ಸ್, ಇನ್ ಲೆದರ್ ಗಾರ್ಮೆಂಟ್ಸ್, ಗೋಕುಲ್ ದಾಸ್ ಗಾರ್ಮೆಂಟ್ಸ್ ಕಾರ್ಖಾನೆಗಳು ಇದ್ದು ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ಪ್ರಮುಖವಾಗಿ ಹೆಣ್ಣು ಮಕ್ಕಳು ಹೋಗುತ್ತಿದ್ದಾರೆ. ಜೊತೆಗೆ ಈ ರಸ್ತೆಯು ಹೆದ್ದಾರಿಯಾಗಿರುವುದರಿಂದ ವಾಹನ ದಟ್ಟಣೆ ಹೆಚ್ಚಾಗಿದೆ. ಜೊತೆಗೆ ರಸ್ತೆ ವಿಭಜಕವು ಸರಿಯಾಗಿ ಇರುವುದಿಲ್ಲ. ಆದುದರಿಂದ ಪದೇ ಪದೇ ಅಪಘಾತಗಳು ಆಗುತ್ತಿರುತ್ತವೆ. ಅನಾಹುತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮೇಲ್ಸೇತುವೆ ಅಗತ್ಯವಿದೆಂದು ಭಾವಿಸಿದ್ದಲ್ಲದೆ ಅಲ್ಲಿನ ಸ್ಥಳೀಯ ನಾಗರಿಕರೊಡನೆ ಮಾತುಕತೆ ನಡೆಸಿ ಸರಿ ಸುಮಾರು 1,000ಕ್ಕೂ ಅಧಿಕ ಮಂದಿ ಈ ಭಾಗದಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾಡಲು ಕೋರಿಕೆಯನ್ನು ಸಹ ಸಹಿ ಮಾಡಿಕೊಡುವುದರ ಮೂಲಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪಿಂಜಾರ ನದಾಫ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದ ಬಶೀರ್ ಅಹಮದ್, ಗಾಯಕರು ಮತ್ತು ಸಮಾಜ ಸೇವಕರಾದ ಲಲಿತಾಬಾಯಿ, ಮುಖಂಡರುಗಳಾದ ಗುಲ್ಜಾರ್, ಎಎನ್ ಪೀರ್, ದಸ್ತಗೀರ್, ಮುನ್ನಾ, ನಸೀಬಾ ಖಾನಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆ ತುಮಕೂರು ನಗರದ ಗುಬ್ಬಿಗೇಟ್ ರಿಂಗ್ ರೋಡಿನಲ್ಲಿ ಮೇಲ್ಸೇತುವೆ ನಿರ್ಮಾಣ ಕುರಿತು ವಿಷಯ. ಈ ಬಗ್ಗೆ ಲಲಿತಾಬಾಯಿ, ಸಮಾಜ ಸೇವಕರಾದಂಥ ಲಲಿತಾಬಾಯಿ ಹಾಗೂ ಗಾಯಕಿಯವರು ನಮ್ಮ ಸಂಘಟನೆಗೆ ಮನವಿ ಪತ್ರ ನೀಡಿದರು. ಈಗ 5,000 ಜನ ನೌಕರರು ಕೆಲಸ ಮಾಡ್ತಾರೆ. ಇಲ್ಲಿ ಓಡಾಡೋಕ್ಕೆ ಬಹಳ ತೊಂದರೆ ಆಗ್ತಿದೆ ಅಂತ ನನಗೆ ಮನವಿ ಪತ್ರ ಕೊಟ್ಟರು. ಆ ಸದರಿಯವರ ಮನವಿ ಪತ್ರದಂತೆ ನಾನು 3 ಗಾರ್ಮೆಂಟ್ಸ್ಗಳಲ್ಲಿ ಹೋಗಿ ವಿಚಾರಣೆ ಜರುಗಿಸಿದಾಗ ಆ 5,000 ನೌಕರರ ಬಾಯಲ್ಲಿ ಅದೇ ಮಾತು, ಸರ್ ಇಲ್ಲಿ ನಮಗೆ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ, ರಸ್ತೆ ದಾಟಕ್ಕಾಗ್ತಾಯಿಲ್ಲ, ಅಪಘಾತಗಳು ಆಗ್ತಾಯಿದ್ದಾವೆ, ಆಕ್ಸಿಡೆಂಟ್ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಜನ. ದಯವಿಟ್ಟು ಈ ಕೆಲಸ ನೀವು ಮುಖ್ಯಮಂತ್ರಿಗಳ ಗಮನ ತರಬೇಕು ಅಂತ ಅವರು ಸಹ ತಿಳಿಸೋರಿ. ಅವರು ತಿಳಿಸಲಾಗಿ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳು, ಕೇಂದ್ರ ರೈಲ್ವೆ ಸಚಿವರು ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೆಲ್ಲರ ಗಮನಕ್ಕೂ ಸಹ ಈ ದಿನ ತಂದಿದ್ದೀನಿ. ಇದೇ ಗುರುವಾರ ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ತರ್ತೀನಿ. ತುರ್ತಾಗಿ ಅಗತ್ಯವಾಗಿ ಕ್ರಮ ವಹಿಸಿ ಈ ತುಮಕೂರು ನಗರದಲ್ಲಿ 2 ಮೇಲ್ಸೇತುವೆ ಇದೆ. 2 ಮೇಲ್ಸೇತುವೆಯನ್ನು ವೇಸ್ಟ್ ಆಗ್ತಾ ಇದೆ. ಜನ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಒಂದು ಮೇಲ್ಸೇತುವೆ ಅಲ್ಗಾರು ಶಿಫ್ಟ್ ಮಾಡಲಿ, ಇಲ್ಲ ಹೊಸದಾಗಾದರೂ ಇಲ್ಲಿ ಮೇಲ್ಸೇತುವೆ ತುರ್ತಾಗಿ ಅಗತ್ಯವಾಗಿ ಆಗಬೇಕು ಅಂತ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಮನವಿ ಪತ್ರ ಸಲ್ಲಿಸ್ತೀವಿ.